ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಇವತ್ತು ದರ್ಶನ್ ಪಾಲಿಗೆ ಸಾಕಷ್ಟು ನಿರ್ಣಾಯಕ ದಿನವಾಗಿತ್ತು. ಇಷ್ಟು ದಿನಗಳ ಕಾಲ ಒಂದು ಲೆಕ್ಕ, ಇನ್ನು ಮುಂದೆ ಇನ್ನೊಂದು ಲೆಕ್ಕ ಈಗ ದರ್ಶನ್ ಪಾಲಿಗೆ. ಯಾಕಂತ ಹೇಳಿದ್ರೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಈಗಾಗಲೇ ಜೈಲು ಪಾಲಾಗಿರುವಂತಹ ದರ್ಶನ್ ಅಂಡ್ ಟೀಮ್ಗೆ ಇವತ್ತು ದೋಷಾರೋಪ ನಿಗದಿಯಾಗಬೇಕಾಗಿತ್ತು. ಇವತ್ತು ಕೋರ್ಟ್ನಲ್ಲಿ ವಿಚಾರಣೆ ಆರಂಭವಾಗಿ ದೋಷಾರೋಪ ಕೂಡ ಈಗ ನಿಗದಿಯಾಗಿದೆ. ಸೊ ಇವತ್ತು ಏನೆಲ್ಲ ಬೆಳವಣಿಗೆಗಳು ಕೋರ್ಟ್ನಲ್ಲಿ ನಡೀತು, ಹೇಗೆ ಜನದಟ್ಟಣೆ ಜಡ್ಜ್ನ ಕಿರಿಕಿರಿ ಉಂಟು ಮಾಡಿತ್ತು ಜಡ್ಜ್ಗೆ, ಸೊ ಅದಾದ ನಂತರವೂ ಕೂಡ ದರ್ಶನ್ ಮತ್ತು ಗ್ಯಾಂಗ್ಗೆ ಯಾವ ರೀತಿ ಯಾವ್ಯಾವ ಸೆಕ್ಷನ್ಗಳ ಅಡಿಯಲ್ಲಿ ದೋಷಾರೋಪ ನಿಗದಿಯಾಗಿದೆ, ಇನ್ನು ಮುಂದೆ ಹೇಗೆ ಅನ್ನುವಂಥದ್ರ ಬಗ್ಗೆ ಒಂದು ಕಂಪ್ಲೀಟ್ ಡೀಟೇಲ್ ರಿಪೋರ್ಟ್ ಇದೆ, ಬನ್ನಿ ನೋಡೋಣ. ದರ್ಶನ್ ಅಂಡ್ ಗ್ಯಾಂಗ್ ವಿರುದ್ಧ ಕೋರ್ಟ್ನಲ್ಲಿ ದೋಷಾರೋಪ ನಿಗದಿ. ಮುಖಕ್ಕೆ ಮಾಸ್ಕ್, ಹಣೆಗೆ ಕುಂಕುಮ, ಕಟಕಟೆಯಲ್ಲಿ ನಿಂತ ದಾಸ. ಎಂಬತ್ತೊಂದು ದಿನಗಳ ಬಳಿಕ ಹೊರಬಂದು ಮತ್ತೆ ಜೈಲು ಸೇರಿದ ದರ್ಶನ್ ಪವಿತ್ರ. ಕೋರ್ಟ್ನಲ್ಲಿ ದರ್ಶನ್ ಪವಿತ್ರ ಮುಖಾಮುಖಿ. ಹೇಗಿತ್ತು ಆ ಸಂದರ್ಭ? ಎಂಬತ್ತೊಂದು ದಿನ, ಹತ್ರತ್ರ 3 ತಿಂಗಳು ಜಾಮೀನು ರದ್ದಾಗಿ ಪರಪ್ಪನಾಗ್ರಹಾರ ಜೈಲು ಸೇರಿದ್ದ ದರ್ಶನ್ ಮತ್ತು ಪವಿತ್ರ ಗೌಡ ಬರೋಬ್ಬರಿ 81 ದಿನಗಳ ಬಳಿಕ ಜೈಲಿನಿಂದ ಹೊರಬಂದಿದ್ರು. ಅಷ್ಟಕ್ಕೂ ದರ್ಶನ್ ಅಂಡ್ ಗ್ಯಾಂಗ್ ಪಾಲಿಗೆ ಇವತ್ತು ತುಂಬಾನೇ ಮಹತ್ವದ ದಿನ. ಯಾಕಂದ್ರೆ ರೇಣುಕಾಸ್ವಾಮಿ ಕೊಲೆ ಕೇಸ್ ಸಂಬಂಧ ದೋಷಾರೋಪ ನಿಗದಿಯಾಗೋದಿತ್ತು. ಎಲ್ಲ 17 ಆರೋಪಿಗಳ ಖುದ್ದು ಹಾಜರಾತಿಗೆ ಸಿಸಿಎಚ್ ಕೋರ್ಟ್ ಸೂಚಿಸಿತ್ತು. ಹೀಗಾಗಿ ದರ್ಶನ್, ಪವಿತ್ರ ಸೇರಿದಂತೆ ಜೈಲು ಸೇರಿದ್ದ 7 ಆರೋಪಿಗಳು ಹಾಗೂ ಜಾಮೀನಿನ ಮೇಲೆ ಹೊರಗಿರುವ 10 ಆರೋಪಿಗಳು ಕೋರ್ಟ್ಗೆ ಬಂದಿದ್ರು. ಕಿಕ್ಕಿರಿದು ತುಂಬಿದ್ದ ಕೋರ್ಟ್ನಲ್ಲಿ ಆರೋಪಿಗಳ ಹಾಜರುಪಡಿಸಲು ಹರಸಾಹಸ. ಹೌದು, ದರ್ಶನ್, ಪವಿತ್ರ ಗೌಡ ಸೇರಿದಂತೆ 17 ಆರೋಪಿಗಳ ವಿರುದ್ಧ ವಿವರವಾದ ತನಿಖೆ ನಡೆಸಿದ್ದ ಪೊಲೀಸರು ಕೋರ್ಟ್ಗೆ ಆರೋಪ ಪಟ್ಟಿ ದಾಖಲಿಸಿದ್ರು. ಆ ಬಳಿಕ ಮುಂದಿನ ಹಂತವಾದ ದೋಷಾರೋಪ ನಿಗದಿ ಪ್ರಕ್ರಿಯೆ ಇವತ್ತು ಬೆಂಗಳೂರಿನ 57ನೇ ಸಿಸಿಎಚ್ ಕೋರ್ಟ್ನಲ್ಲಿ ನಡೆಯಿತು. ಬೆಳಗ್ಗೆಯಿಂದಲೇ ಬೆಂಗಳೂರಿನ ಸಿಟಿ ಸಿವಿಲ್ ಕೋರ್ಟ್ ಆವರಣದಲ್ಲಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿತ್ತು. ಅತ ಪರಪ್ಪನ ಅಗ್ರಹಾರ ಜೈಲಿನಿಂದ 2 ವಾಹನದಲ್ಲಿ ಆರೋಪಿಗಳನ್ನ ಕರೆತರಲಾಗಿತ್ತು. ಬಿಳಿ ಬಣ್ಣದ ವಾಹನದಲ್ಲಿ ಪವಿತ್ರ ಗೌಡ ಇದ್ರೆ, ನೀಲಿ ಬಣ್ಣದ ವಾಹನದಲ್ಲಿ ದರ್ಶನ್ ಸೇರಿ ಉಳಿದ ಆರೋಪಿಗಳಿದ್ರು. ವಾಹನದಲ್ಲಿ ನೀಲಿ ಬಣ್ಣದ ಧಿರಿಸಿನಲ್ಲಿ ಕೂತಿದ್ದ ಪವಿತ್ರ ಮುಖ ಸೊರಗಿತ್ತು. ಇನ್ನು ದರ್ಶನ್ ಹಣೆಗೆ ಕುಂಕುಮ ಇಟ್ಟು ಮುಖಕ್ಕೆ ಮಾಸ್ಕ್ ಹಾಕಿ ಪೊಲೀಸ್ ವ್ಯಾನ್ ನಲ್ಲಿ ಕೂತಿದ್ರು. ಕೆಳಗಿಳಿಯುವಾಗ ಮಾಸ್ಕ್ ತೆಗೆದು ಪೊಲೀಸ್ ಸಿಬ್ಬಂದಿ ಜೊತೆ ಮಾತನಾಡ್ತಲೇ ಒಳಗೆ ತೆರಳಿದ್ರು. ಮಧ್ಯಾಹ್ನ 3 ಗಂಟೆಗೆ ಕೋರ್ಟ್ ವಿಚಾರಣೆ ಆರಂಭವಾಗಿತ್ತು. ಆದರೆ ಕೋರ್ಟ್ ಆವರಣದಲ್ಲಿ ದರ್ಶನ್ ಅಭಿಮಾನಿಗಳು ಕಿಕ್ಕಿರಿದು ಸೇರಿದ್ರು. ಕೋರ್ಟ್ ಹಾಲ್ನಲ್ಲೂ ವಕೀಲರು ಕೂಡ ಕಿಕ್ಕಿರಿದು ಸೇರಿದ್ರು. ಹೀಗಾಗಿ ಡಿ ಗ್ಯಾಂಗ್ ಅನ್ನ ಒಳಗೆ ಕರೆತರಲು ಸಾಧ್ಯವಾಗದ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಒಂದು ಹಂತದಲ್ಲಿ ಈ ದಟ್ಟಣೆಯನ್ನ ನೋಡಿ ಜಡ್ಜ್ ನಕ್ಕ ಪ್ರಸಂಗವೂ ನಡೆಯಿತು. ಸುಮಾರು 20 ನಿಮಿಷಗಳ ಕಾಲ ನ್ಯಾಯಾಧೀಶರು ಮನವಿ ಮಾಡಿದ್ರು, ಜನದಟ್ಟಣೆ ಮಾತ್ರ ಕರಗಲಿಲ್ಲ. ಹೀಗೆ ತಳ್ಳಾಟ ನೂಕಾಟದಲ್ಲಿ ದರ್ಶನ್, ಪವಿತ್ರ ಗೌಡ ಸೇರಿದಂತೆ 17 ಆರೋಪಿಗಳನ್ನ ಜಡ್ಜ್ ಮುಂದೆ ಕರೆತಂದು ನಿಲ್ಲಿಸಲಾಯಿತು. ದರ್ಶನ್ಗೆ ಮುಂದೆ ನಿಲ್ಲುವಂತೆ ದಾರಿ ಮಾಡಿಕೊಟ್ಟ ಪವಿತ್ರ ಗೌಡ. ಬಹುಕಾಲದ ಬಳಿಕ ದರ್ಶನ್ ಹಾಗೂ ಪವಿತ್ರ ಗೌಡ ಇಂದು ಮುಖಾಮುಖಿಯಾದ್ರು. ಪ್ರತಿಯೊಬ್ಬರ ಹೆಸರನ್ನು ಕರೆದು ಆರೋಪಿಗಳ ಹಾಜರಾತಿಯನ್ನ ಜಡ್ಜ್ ಖಚಿತಪಡಿಸಿಕೊಂಡ್ರು. ಈ ವೇಳೆ ದರ್ಶನ್, ಪವಿತ್ರ ಗೌಡ ಹಿಂದೆ ನಿಂತಿದ್ರು. ಆಗ ಪವಿತ್ರ ಗೌಡ ದರ್ಶನ್ರನ್ನ ಮುಂದೆ ಬರುವಂತೆ ಕರೆದ ಪ್ರಸಂಗವೂ ನಡೆಯಿತು. ನಂತರ ನ್ಯಾಯಾಧೀಶ ಈರಪ್ಪಣ್ಣ ಪವಡಿ ನಾಯ್ಕ್ ದರ್ಶನ್ ಹಾಗೂ ಸಹಚರರ ವಿರುದ್ಧ
ಒಳಸಂಚು, ಅಪಹರಣ ಹಾಗೂ ಕೊಲೆಯ ದೋಷಾರೋಪವನ್ನ ನಿಗದಿಪಡಿಸಿದ್ರು. A1 ಪವಿತ್ರ ಗೌಡ A2 ದರ್ಶನ್ ರೊಂದಿಗೆ ಸಂಬಂಧ ಹೊಂದಿದ್ದು, ದರ್ಶನ್, ಪವನ್, ವಿನಯ್ ಜೊತೆ ಸೇರಿ ಒಳಸಂಚು ರೂಪಿಸಿ ಅಶ್ಲೀಲ ಮೆಸೇಜ್ ಕಳುಹಿಸುತ್ತಿದ್ದ ರೇಣುಕಾಸ್ವಾಮಿಯನ್ನ ಸಹ ಆರೋಪಿಗಳಾಗಿರುವ ದರ್ಶನ್ ಅಭಿಮಾನಿಗಳ ಜೊತೆ ಸೇರಿ ಅಕ್ರಮ ಕೂಟ ರಚಿಸಿ ಚಿತ್ರದುರ್ಗದಿಂದ ಅಪಹರಿಸಿ ಕರೆತರುವಾಗ ದಾರಿಯಲ್ಲಿ ಆತನ ಚಿನ್ನಾಭರಣಗಳನ್ನ ಕಿತ್ತುಕೊಂಡು ಬಾರ್ ಬಳಿ ನಿಲ್ಲಿಸಿ ಮದ್ಯಪಾನ ಮಾಡಿ ಬೆಂಗಳೂರಿನ RR ನಗರದ ಶೆಡ್ಗೆ ಕರೆತಂದು ಮೇಲಕ್ಕೆತ್ತಿ ಕುಕ್ಕಿ ಮಾರಣಾಂತಿಕವಾಗಿ ಹಲ್ಲೆ ಮಾಡಿ A1 ಪವಿತ್ರ ಗೌಡ ಚಪ್ಪಲಿಯಿಂದ ಹೊಡೆದು ಕೊಲೆ ಮಾಡಿ ಎಂದು ಪ್ರಚೋದನೆ ನೀಡಿ A2 ದರ್ಶನ್ ನನ್ನ ಹೆಂಡತಿಗೆ ಅಶ್ಲೀಲ ಮೆಸೇಜ್ ಕಳಿಸುತ್ತೀಯಾ ಎಂದು ಎದೆ, ಮೊಣಕಾಲು ಇತರೆ ಕಡೆ ಒದ್ದು ಇತರೆ ಆರೋಪಿಗಳೊಂದಿಗೆ ಮೇಲೆತ್ತಿ ಕುಕ್ಕಿ ಮರ್ಮಾಂಗಕ್ಕೆ ಹಲ್ಲೆ ಮಾಡಿ ಕೊಲೆ ಮಾಡಿದ್ದಾರೆಂದು ದೋಷಾರೋಪ ಹೊರಿಸುವ ಬಗ್ಗೆ ಏನು ಹೇಳುತ್ತೀರಿ? ಸುಳ್ಳು ಸುಳ್ಳು ಸುಳ್ಳು. ಹೀಗೆ ಕೋರ್ಟ್ ಹೊರಿಸಿದ ಆರೋಪವನ್ನ ದರ್ಶನ್ ಸೇರಿದಂತೆ ಎಲ್ಲ ಆರೋಪಿಗಳು ಒಕ್ಕೊರಲಿನಿಂದ ಸುಳ್ಳು ಸುಳ್ಳು ಅಂತ ಹೇಳೋ ಮೂಲಕ ನಿರಾಕರಿಸಿದ್ರು. ಎಲ್ಲ ಆರೋಪಿಗಳ ಮೇಲೆ ಇವತ್ತು ನೀವು ಈ ತರ ಒಂದು ನಿಮ್ಮ ಮೇಲೆ ಪ್ರಕರಣ ದರ್ಜ್ ಮಾಡಿದ್ದಾರೆ, ಈ ತರ ಸೆಕ್ಷನ್ಸ್ ಅಲ್ಲಿ ನೀವು ಅಪರಾಧ ಮಾಡಿದೀರಾ ಅಂತ ನಿಮ್ಮ ಮೇಲೆ ಇದು ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ ಅನ್ನೋದನ್ನ ದೋಷಾರೋಪಣೆಯನ್ನ ಬರೆದು ಇವತ್ತು ಜಡ್ಜ್ ಸಾಹೇಬರು ಓದಿದ್ದಾರೆ ಎಲ್ರಿಗೂ. ಅವರೆಲ್ಲರೂ ಸಹ ಆ ದೋಷಾರೋಪಣೆಯನ್ನ ನಿರಾಕರಿಸಿದ್ದಾರೆ. ಇಲ್ಲ ಈ ಪ್ರಕರಣಕ್ಕೂ ನಮ್ಗೆ ಯಾವ್ದು ಸಂಬಂಧ ಇಲ್ಲ, ನಮ್ಗೆ ವಿಚಾರಣೆ ನಡೀಲಿ, ನಾವು ವಿಚಾರಣೆಯನ್ನ ತಗೊಳ್ಳಕ್ಕೆ ಅಂದ್ರೆ ವಿಚಾರಣೆ ನಡೆಸಕ್ಕೆ ನಾವು ರೆಡಿ ಇದೀವಿ ಅಂತ ಈ ಆರೋಪಿಗಳೆಲ್ಲ ಉತ್ತರ ಕೊಟ್ಟಿದ್ದಾರೆ. ಇವತ್ತು ಚಾರ್ಜ್ ಆಗಿದೆ. ಟ್ರಯಲ್ ನ ಡೇಟ್ ನ ಫಿಕ್ಸ್ ಮಾಡೋದಕ್ಕೆ ಅಂತ 10/11ಗೆ ಡೇಟ್ ಕೊಟ್ಟಿದ್ದಾರೆ. ಸೊ ಟ್ರಯಲ್ ಯಾವಾಗ ಫಿಕ್ಸ್ ಆಗುತ್ತೋ ನೋಡೋಣ. ಅದಾದ್ಮೇಲೆ ಪ್ರತಿಯೊಂದು ಡೇಟಲ್ಲೂ ವಿಟ್ನೆಸ್ ಬರ್ತಾರೆ, ಅದ್ರ ಪರ ಕ್ರಾಸ್ ಎಕ್ಸಾಮಿನೇಷನ್ ನಡೀತಾ ಹೋಗುತ್ತೆ. ನನ್ಗೇನಂದ್ರೆ ಇದೊಂಥರ ಈ ಕೇಸನ್ನ ಒಂಥರ ಸ್ಪೆಷಲ್ ಆಗಿ ಟ್ರೀಟ್ ಮಾಡಬಾರ್ದು. ಇದು ಎಲ್ಲಾ ಕೇಸ್ ತರನೇ ಇದು ಒಂದು ನಾರ್ಮಲ್ ಕೇಸ್ ಅಷ್ಟೇ. ಇಷ್ಟೆಲ್ಲ ಆದ್ಮೇಲೆ ಮತ್ತೆ ವಾಪಸ್ ಡಿ ಗ್ಯಾಂಗ್ ಅನ್ನ ಪೊಲೀಸ್ ವಾಹನ ಹತ್ತಿಸಲು ಪೊಲೀಸರು ಹರಸಾಹಸ ಪಡಬೇಕಾಯಿತು. ಕೋರ್ಟ್ ಹಾಲ್ನಿಂದ ಹೊರಬಂದ ದರ್ಶನ್, ಪವಿತ್ರರನ್ನ ಒಟ್ಟಿಗೆ ಹೊರಕರ್ತರಲಾಯಿತು. ಈ ವೇಳೆ ಎಂದಿನಂತೆ ತಮ್ಮ ಸ್ಟೈಲ್ನಲ್ಲೇ ಅಭಿಮಾನಿಗಳತ್ತ ಸಲಾಂ ಹೊಡಿತಾ ಕೈ ಬೀಸ್ತಾ ಬಂದ್ರು. ಕೊನೆಗೆ ಪೊಲೀಸ್ ವಾಹನ ಹತ್ತೋ ಮುನ್ನ ತಳ್ಳಾಟ ನೂಕಾಟ ಜಾಸ್ತಿ ಆಯಿತು. ಈ ವೇಳೆ ಪವಿತ್ರ ಮುಂದೆ ಇದ್ರು, ದರ್ಶನ್ ನೋಡಿಯೋ ನೋಡದಂತೆ ಬಸ್ ಹತ್ತಿದ್ರು. ಹೀಗೆ ಎಲ್ಲರೂ ವಾಪಸ್ ಜೈಲು ಸೇರಿದ್ರು. ಸದ್ಯ ದೋಷಾರೋಪ ಹೊರಿಸಲಾಗಿದೆ. ಕೋರ್ಟ್ ಸಾಕ್ಷ್ಯ ವಿಚಾರಣೆಗೆ ದಿನಾಂಕ ನಿಗದಿಪಡಿಸಬೇಕಾಗಿದೆ. ಇದಕ್ಕಾಗಿ FDT ಅಂದ್ರೆ ಫಿಕ್ಸಿಂಗ್ ಡೇಟ್ ಫಾರ್ ಟ್ರಯಲ್ ಎಂಬ ಪ್ರಕ್ರಿಯೆಗಾಗಿ ವಿಚಾರಣೆಯನ್ನ ನವೆಂಬರ್ 10ಕ್ಕೆ ಮುಂದೂಡಿದೆ. ಸದ್ಯ ವಿಶೇಷ ಪಬ್ಲಿಕ್ ಪ್ರಾಸಿಕ್ಯೂಟರ್ ಸಾಕ್ಷಿಗಳ ಪಟ್ಟಿಯನ್ನ ಕೋರ್ಟ್ಗೆ ಸಲ್ಲಿಸಬೇಕಾಗಿದ್ದು, ಆ ಬಳಿಕ ಕೋರ್ಟ್ ಟ್ರಯಲ್ಗೆ ದಿನಾಂಕ ನಿಗದಿಪಡಿಸಲಿದೆ. ಪ್ರಜ್ವಲ್ ಮತ್ತು ಶಿವಪ್ರಸಾದ್ ಜೊತೆ ರಮೇಶ್, TV9 ಬೆಂಗಳೂರು. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು.